ಈ ಥರ ಆಗಿರುತ್ತೆ. ಸೊ ನೆಕ್ಸ್ಟ್ ಸ್ಟೆಪ್ ಏನಂತಂದರೆ, ನಮ್ಗೆ ಇಲ್ಲೆಲ್ಲ ಬ್ಲ್ಯಾಕ್ ಹೆಡ್ಸ್ ಇರುತ್ತೆ, ವೈಟ್ ಹೆಡ್ಸ್ ಇರುತ್ತೆ. ಒಂದು ಟೂಲ್ ಸಿಗುತ್ತೆ. ಸೊ ಇದು ನಿಮಗೆ ಈ ಥರ ರೇಸರ್ ಸಿಗುತ್ತೆ. ನಾನು ಯೂಸ್ ಮಾಡ್ತಾ ಇರೋದು ಬಂದು ಕಾರ್ಮೆಸಿ ಅಲ್ಲ. ಸೊ ಆ ಒಂದು ಅಲೋವೆರಾ ಜೆಲ್ನ ಅಷ್ಟೇ ಯೂಸ್ ಮಾಡ್ತೀನಿ. ಹಲೋ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ವ್ಲಾಗ್ ಏನಂತ ಅಂತಂದರೆ, ನನ್ನ ಒಂದು ಸ್ಕಿನ್ ಕೇರ್ ಆ್ಯಂಡ್ ನಾನು ಹೇಗೆ ಫೇಶಿಯಲ್ ಹೇರ್ನ ರಿಮೂವ್ ಮಾಡ್ತೀನಿ ಅನ್ನೋದನ್ನು ನಾನು ತೋರಿಸ್ಕೊಡ್ತೀನಿ. ನಾನು ನನ್ನ ಫೇಶಿಯಲ್ ಹೇರ್ನ ರಿಮೂವ್ ಮಾಡೋದಿತ್ತು. ಸೊ ಹಾಗಾಗಿ ಐ ಥಾಟ್ ನನ್ನ ಫ್ರೆಂಡ್ಸ್ ಕೂಡ ಒಂದಷ್ಟು ಜನ ಹೇಗೆ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ರಿಮೂವ್ ಮಾಡೋದು ಆ್ಯಂಡ್ ಫೇಶಿಯಲ್ ರೇಸ್ ಹೇಗೆ ಮಾಡೋದು ಅಂತ ಕೇಳ್ತಿದ್ದರಿಂದ ಐ ಥಾಟ್ ಓಕೆ, ಇದನ್ನು ಒಂದು ವ್ಲಾಗ್ ಮಾಡಿ ತೋರಿಸೋಣ ಅಂತ ಅಂದ್ಕೊಂಡೆ. ಸೊ ಇವತ್ತು ಅದನ್ನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಬೇಸಿಕಲಿ ಫಸ್ಟ್ ನಾವು ಯಾವುದೇ ಒಂದು ಸ್ಕಿನ್ ಕೇರ್ ಮಾಡೋಕ್ಕಿಂತ ಮುಂಚೆ ಏನಂತಂದರೆ ನಮ್ಮ ಫೇಸ್ನ ವಾಶ್ ಮಾಡಿರಬೇಕು. ಸೊ ಇವಾಗ ನಾನು ಆಲ್ರೆಡಿ ಫೇಸ್ ವಾಶ್ ಮಾಡ್ಕೊಂಬಂದಿದ್ದೀನಿ. ಆ್ಯಂಡ್ ಸ್ಕ್ರಬ್ ನಾನು ಏನು ಮಾಡ್ತಿಲ್ಲ ಇವತ್ತು. ಡೈರೆಕ್ಟ್ಲಿ ನಾನು ಸ್ಟೀಮ್ ಮಾಡ್ಕೊಳ್ಳೋದ್ರಿಂದ ಜೊತೆಗೆ ಸ್ಟಾರ್ಟ್ ಮಾಡ್ತೀನಿ. ಸೊ ಸ್ಟೀಮ್ ಮಾಡಬೇಕು ಅಂತಂದರೆ ಫಸ್ಟ್ ನಾವೇನು ಮಾಡಬೇಕು, ನೀವು ಈ ಥರ ಒಂದು ಮೆಷಿನ್ಸ್ ಸಿಗುತ್ತೆ ನಮಗೆ, ಸ್ಟೀಮ್ ಮೆಷಿನ್ಸ್ ಅಂತ. ವಿ ಕ್ಯಾನ್ ಬೈ ದಿಸ್ ಆರ್ ಎಲ್ಸ್. ಇಲ್ಲಾಂದರೆ ನೀವು ಏನಂತಾರೆ, ಮನೆಯಲ್ಲಿನೇ ನಾರ್ಮಲಾಗಿ ಏನಾದರೂ ಒಂದು ವೆಸಲ್ಸ್ ಇರುತ್ತೆ ಅಲ್ವಾ, ಅದಕ್ಕೆ ನೀರು ಹಾಕಿ ಚೆನ್ನಾಗಿ ಬಾಯ್ಲ್ ಮಾಡಿ ಅದರಿಂದ ಬರೋ ಸ್ಟೀಮ್ ಕೂಡ ತೊಗೊಬೋದು. ಸೊ ನಾನಿವಾಗ ಇದನ್ನು ಯೂಸ್ ಮಾಡಿಕೊಂಡು ಸ್ಟೀಮ್ ತೊಗೊತಾ ಇದ್ದೀನಿ. ಸೊ ಇದು ನಾವು ಸ್ವಿಚ್ ಆನ್ ಮಾಡಿದ್ಮೇಲೆ ಒಂದಷ್ಟು ಟೈಮ್ ಇದಕ್ಕೆ ನಾವು ಕೊಡಬೇಕು. ಆ ಒಂದು ಇದ್ರ ಒಳಗಡೆ ನಾವು ವಾಟರ್ ಹಾಕಿರ್ತೀವಲ್ವ, ಸೊ ಆ ವಾಟರ್ ಹೀಟ್ ಹಾಕೋದಕ್ಕೆ ಒಂದಷ್ಟು ಟೈಮ್ ಬೇಕಾಗುತ್ತೆ. ಸೊ ಆ ಟೈಮ್ನ ಅಲೋ ಮಾಡಬೇಕು ನಾವು. ಅದಾದಮೇಲೆ ಅದರಲ್ಲಿ ಸ್ಟೀಮ್ ಬರುತ್ತಲ್ಲ, ಅದನ್ನು ನಾವು ತೊಗೊಬೇಕು. ಒಂದಷ್ಟು ಜನಕ್ಕೆ ಗೊತ್ತಿರುತ್ತೆ ಇದೆಲ್ಲ, ಬಟ್ ಯಾರು ಗೊತ್ತಿರಲ್ಲ ಅವ್ರು ಇದನ್ನು ತಿಳ್ಕೊಬೋದು. ಐ ಥಿಂಕ್ ಇದ್ರದ್ದು ಸೌಂಡ್ ನಿಮ್ಗೆ ಏನಾದರೂ ಕೇಳಿಸ್ತಿರ್ಬೋದು ಅನಿಸುತ್ತೆ, ಮೇ ಬಿ ನನಗೆ ಗೊತ್ತಿಲ್ಲ. ಬಟ್ ಒಂದು ಸ್ವಲ್ಪ ಸೌಂಡ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಇದರಲ್ಲಿ, ಆವಾಗ ಅದು ಹೀಟ್ ಆಗ್ತಿರುತ್ತೆ. ಆ್ಯಂಡ್ ಯು ಕ್ಯಾನ್ ಸಿ ಹಿಯರ್ ಈ ಥರ ಸ್ಟೀಮ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈ ಥರ ಸ್ಟೀಮ್ ಬರೋಕ್ಕೆ ಸ್ಟಾರ್ಟ್ ಆದಮೇಲೆ ನೀವು ನಿಮ್ಮ ಫೇಸ್ಗೆ ಈ ಥರ ಸೊ ನಾವು ಈ ಸ್ಟೀಮ್ನ ಏನಕ್ಕೆ ತೊಗೊಳ್ಳೋದು ಬೇಸಿಕಲಿ ಅಂತಂದರೆ, ನಮಗೆ ಇಲ್ಲೆಲ್ಲ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಇರುತ್ತೆ ಗೊತ್ತಾ. ಸೊ ಅದನ್ನೆಲ್ಲ ರಿಮೂವ್ ಮಾಡೋದಕ್ಕೆ ಈಸಿ ಆಗುತ್ತೆ ನಮಗೆ ಸ್ಟೀಮ್ ತೊಗೊಳ್ಳೋದ್ರಿಂದ. ಸೊ ನಾವು ಸ್ಟೀಮ್ ಕೊಡ್ತೀವಿ ನೋಡಿ, ಗೊತ್ತಾಗುತ್ತೆ ನೋಡಿ, ಈ ಥರ ಚೆನ್ನಾಗಿ ಸ್ವೆಟ್ ಬರಬೇಕು. ಆ್ಯಂಡ್ ಸ್ವಲ್ಪ ಜಾಸ್ತಿನೇ ಸ್ಟೀಮ್ ತೊಗೊಳ್ಳೋದ್ರಿಂದ ಏನಂದರೆ ನಾವು ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ನ ರಿಮೂವ್ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ಇವಾಗ ನಾನು ಇದನ್ನು ಆಫ್ ಮಾಡಿ ಸಿ ಸೊ ಈ ಥರ ಆಗಿರುತ್ತೆ. ಸೊ ನೆಕ್ಸ್ಟ್ ಸ್ಟೆಪ್ ಏನಂತಂದರೆ, ನಮಗಿಲ್ಲೆಲ್ಲ ಬ್ಲ್ಯಾಕ್ ಹೆಡ್ಸ್ ಇರುತ್ತೆ, ವೈಟ್ ಹೆಡ್ಸ್ ಇರುತ್ತೆ ಅಲ್ವಾ. ಸೊ ಅದನ್ನು ನಾವು ರಿಮೂವ್ ಮಾಡಬೇಕು. ಸೊ ಅದನ್ನು ರಿಮೂವ್ ಮಾಡೋದಕ್ಕೆ ನಿಮಗೆ ಈ ಥರ ಒಂದು ಟೂಲ್ ಸಿಗುತ್ತೆ. ಸೊ ಇದು ನಿಮಗೆ ಯೂಶ್ವಲಿ ನಾರ್ಮಲ್ ಮನೆ ಹತ್ರ ಇರೋ ಫ್ಯಾನ್ಸಿ ಸ್ಟೋರ್ಸು ಅಲ್ಲೆಲ್ಲ ಸಿಗುತ್ತೆ. ಏನೊಂದು 10 or 20 rupees ಅಷ್ಟೇ ಇರುತ್ತೆ. ಸೊ ನೀವು ಅದನ್ನು ತೊಗೊಬೋದು, ಅಲ್ಲಾದರೂ ತೊಗೊಬೋದು, ಇಲ್ಲಾಂದರೆ ನಿಮಗೆ ನೈಕಾ ಅಲ್ಲೆಲ್ಲ ಸಿಗುತ್ತೆ. ಸೊ ತೊಗೋಬೋದು. ಸೊ ಇವಾಗ
ಸೊ ನಮಗೆ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಬರೋದು ನೋಸ್ ಟು ಟಿಪ್ ಏರಿಯಾ ಆ್ಯಂಡ್ ಸೈಡ್ಸ್ ಆಫ್ ದ ನೋಟ್ಸಲ್ಲಿ ಇರುತ್ತೆ. ಸೊ ಅದನ್ನು ನಾವು ರಿಮೂವ್ ಮಾಡ್ಕೊಬೇಕು. ಇದು ಈ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ರಿಮೂವ್ ಮಾಡೋದು ಆ್ಯಂಡ್ ಸ್ಕ್ರಬ್ಬು ಫೇಶಿಯಲ್, ಇದು ಐ ಆಮ್ ನಾಟ್ ಏನಂತಾರೆ ಪ್ರೊಫೆಷ್ನಲ್ ಅಲ್ಲ. ನಾನೇನು ನನಗೆ ಮನೆಯಲ್ಲಿ ನಾನು ಹೇಗೆ ಮಾಡ್ಕೊಳ್ತೀನಿ ಅದನ್ನಷ್ಟೇ ನಾನು ತೋರಿಸ್ಕೊಡ್ತಿರೋದು. ಸೊ ಇದರಲ್ಲಿ ಏನು ಪ್ರೊಫೆಷ್ನಲಾಗಿ ಅಂತೂ ನಾನು ತೋರಿಸ್ಕೊಡ್ತಿಲ್ಲ. ಇದನ್ನಂತೂ ಏನು ಡಿಸ್ಕ್ಲೈಮರ್ ಅಂತಲೇ ಅನ್ಕೊಂಬಿಡಿ. ಆಮೇಲೆ ಮತ್ತೆ ಅದರಿಂದ ಬೇರೆ ಏನೇನು ಪ್ರಾಬ್ಲಮ್ಸ್ ಆಗೋದು ನನಗಿಷ್ಟ. ಇದು ನಾನೇನು ಫಾಲೋ ಮಾಡ್ತೀನಿ ಅದನ್ನು ತೋರಿಸ್ತಿರೋದು. ಐ ಆಮ್ ನಾಟ್ ಪ್ರೊಫೆಷ್ನಲ್ ಇನ್ ಬ್ಯೂಟಿಷಿಯನ್ ಕೋರ್ಸ್, ಅದಕ್ಕೆ ಬ್ಯೂಟಿಷಿಯನ್ಸ್ ಅಂತಲೇ ಇರ್ತಾರೆ. ಸೊ ನಾನು ಯಾಕೆ ಮತ್ತೆ ಸ್ಟೀಮ್ ತೊಗೊತಾ ಇದ್ದೀನಿ ಅಂತಂದರೆ ಐ ಆಮ್ ಫೀಲಿಂಗ್ ಏನು ಅದು ಮುಂಚೆ ಏನು ತೊಗೊಂಡೆ ಸ್ಟೀಮ್ ಅದು ಡ್ರೈ ಆಯಿತು ಅನ್ನೋ ಫೀಲ್ ನನಗೆ ಬರ್ತಿದೆ. ಹಾಗಾಗಿ ಇನ್ನು ಸ್ವಲ್ಪ ಮತ್ತೆ ತೊಗೊಳ್ಳೋಣ. ಆಮೇಲೆ ಈ ಒಂದು ಪ್ಲೇಸ್ ಏನಿದೆ ಇಲ್ಲಿ ಆ್ಯಂಡ್ ಈ ಕ್ಯೂಪಿಡ್ ಬೋ ಅಲ್ಲೂ ಸಮ್ಟೈಮ್ಸ್ ಒಂಥರ ವೈಟ್ ಏಡ್ಸ್ ಥರ ಇರುತ್ತೆ. ನಂಗೆ ಗೊತ್ತಿಲ್ಲ ಬೇರೆಯವ್ರಿಗೆ ಹೇಗೆ ಅಂತ, ನನಗೆ ಸಮ್ಟೈಮ್ಸ್ ಆ ಥರ ಫೀಲ್ ಆಗುತ್ತೆ. ಸೊ ನಾನು ಅಲ್ಲಿ ಕೂಡ ರಿಮೂವ್ ಮಾಡ್ತೀನಿ. ಸೊ ಓಕೆ, ಇವಾಗ ನನ್ನ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಏನಿರುತ್ತೆ ಅದನ್ನು ಆಲ್ಮೋಸ್ಟ್ ರಿಮೂವ್ ಮಾಡಿದ್ದೀನಿ. ಓಕೆ, ಸೊ ನೆಕ್ಸ್ಟ್ ನಾನು ಏನು ಸ್ಟೆಪ್ನ ಫಾಲೋ ಮಾಡ್ತೀನಿ ಅಂತಂದರೆ ರೇಸರ್. ಸೊ ಮೇನ್ ಇದ್ದಕ್ಕೇ ನಾನು ಬರಬೇಕಾಗಿದ್ದು ನನಗೆ ಕೆಲವೊಂದಷ್ಟು ಜನ ಕೇಳಿದ್ದರಿಂದ. ಸೊ ರೇಸರ್ ಮಾಡೋದಕ್ಕೆ ನಿಮಗೆ ಈ ಥರ ರೇಸರ್ ಸಿಗುತ್ತೆ. ನಾನು ಯೂಸ್ ಮಾಡ್ತಿರೋದು ಬಂದು ಕಾರ್ಮೆಸಿ, ಕಾಣಿಸುತ್ತಾ ಐ ಥಿಂಕ್ ನೋ. ಓಕೆ, ಇದು ಬಂದು ಕಾರ್ಮೆಸಿ ಅವ್ರದ್ದು ಫೇಶಿಯಲ್ ರೇಸರ್. ಸೊ ಐ ಹ್ಯಾವ್ ಸೀನ್ ಸಮ್ ಪೀಪಲ್, ಅಂದರೆ ನನಗೆ ಗೊತ್ತಿರೋರೇನೆ, ನನ್ನ ಫ್ರೆಂಡ್ಸೇನೆ ಏನು ಮಾಡಿಬಿಡ್ತಾರೆ, ಬಾಡಿ ಶೇವಿಂಗ್ ರೇಸರ್ ಬರುತ್ತಲ್ಲ ಅದರಲ್ಲಿ ಫೇಸ್ ರೇಸ್ ಮಾಡೋದು, ಅಥವಾ ಬಾಯ್ಸ್ ಏನು ರೇಸರ್ ಯೂಸ್ ಮಾಡ್ತಾರೆ ಅದರಲ್ಲೆಲ್ಲ ರೇಸ್ ಮಾಡಿರೋದನ್ನ ನೋಡಿದ್ದೀವಿ. ಬಿಕಾಸ್ ಪಾಪ ಅವ್ರಿಗೆ ಗೊತ್ತಿರಲ್ಲ, ನಾಲೆಡ್ಜ್ ಇರಲ್ಲ. ಸೊ ದೇಲ್ ಥಿಂಕ್ ಓಕೆ ಇದರಲ್ಲೇ ಮಾಡ್ಬೋದು ಅಂತ ಅಂದ್ಕೊಂಡು ಮಾಡಿರ್ತಾರೆ. ಸೊ ಅದಕ್ಕೋಸ್ಕರ ಹೇಳ್ತಿರೋದೇನೆಂದರೆ ನಮಗೆ ಫೇಶಿಯಲ್ ರೇಸರ್ ಅಂತಲೇ ಸಿಗುತ್ತೆ, ಈ ಥರ ಇರುತ್ತೆ. ಸೊ ನಾನು ಪ್ರಿಫರ್ ಮಾಡೋದು ಆಲ್ಮೋಸ್ಟ್ ಕಾರ್ಮೆಸಿಗೆ ಹೋಗಿ. ಬಿಕಾಸ್ ಕಾರ್ಮೆಸಿದು ಬಂದು ಈ ಬ್ಲೇಡ್ ಏನಿದೆ ಇದು ತುಂಬ ಚೆನ್ನಾಗಿರುತ್ತೆ, ನಮಗೆ ಏನೂ ಕಟ್ ಆಗೋದು ಆ ಥರ ಏನೂ ಆಗೋದಿಲ್ಲ. ಸೊ ಹಾಗಾಗಿ ಯು ಕ್ಯಾನ್ ಬೈ ದಿಸ್ ಕಾರ್ಮೆಸಿ ರೇಸರ್, ಫೇಶಿಯಲ್ ರೇಸರ್ನ ಕಾರ್ಮೆಸಿದ ತೊಗೊಳ್ಳಿ. ಆ್ಯಂಡ್ ಫೇಶಿಯಲ್ ರೇಸ್ ಮಾಡೋದಕ್ಕೆ ನಾವು ಡೈರೆಕ್ಟಾಗಿ ಹಿಂಗೆ ರೇಸ್ ಮಾಡೋ ಹಾಗಿಲ್ಲ. ಏನಂತಾರೆ ಅದಕ್ಕೆ ಅಂತಲೇ ಒಂದಷ್ಟು ಜೆಲ್ ಬರುತ್ತೆ. ಇವಾಗ ನಾನು ಕಾರ್ಮೆಸಿ ಜೆಲ್ನ ಯೂಸ್ ಮಾಡ್ತಿಲ್ಲ, ಬಟ್ ನಾನು ಬಾಡಿ ಶೇವ್ ಮಾಡಬೇಕು ಅಂತಂದರೆ ಐ ಯೂಸ್ ಕಾರ್ಮೆಸಿದು ಶೇವಿಂಗ್ ಜೆಲ್ ಬರುತ್ತೆ. ಬಟ್ ಬಾಡಿಗೇ ಬೇರೆ ಬಾಡಿ ಶೇವಿಂಗ್ ಜೆಲ್ ಬರುತ್ತೆ, ಬಟ್ ಫೇಸ್ಗೆ ಬೇರೆ ಶೇವಿಂಗ್ ಬಾಮ್ ಅಂತ ಬರುತ್ತೆ. ಓಕೆ, ಸೊ ನಾವು ಅದನ್ನು ಬೈ ಮಾಡ್ಬೋದು. ನಿಮಗೆ ಅದ್ರದ್ದು ಏನಾದರೂ ಲಿಂಕ್ ಬೇಕು ಅಥವಾ ಅದ್ರ ಬಗ್ಗೆ ಏನೋ ಡೀಪ್ ನಾಲೆಡ್ಜ್ ಬೇಕು ಅಂತಂತಂದರೆ ನಾನು ನೆಕ್ಸ್ಟ್ ಇನ್ನೊಂದು ಬ್ಲಾಗ್ನ ಮಾಡ್ತೀನಿ, ನನಗೆ ಕಮೆಂಟ್ಸಲ್ಲಿ ತಿಳಿಸ್ಕೊಡಿ. ಅಂದರೆ ಬಾಡಿ ಶೇವಿಂಗ್ ರೇಸರ್ ಬಗ್ಗೆ ಇರ್ಬೋದು ಆ್ಯಂಡ್ ಅದಕ್ಕೆ ಯೂಸ್ ಮಾಡುವಂಥ ಜೆಲ್ ಅದನ್ನೆಲ್ಲ ನಾನು ಹೇಳ್ತೀನಿ.
ಸೊ ಅದಕ್ಕೆ ನಾನು ಬೇರೆನೇ ವ್ಲಾಗ್ ಮಾಡ್ತೀನಿ. ಸೊ ಇವಾಗ ನಾನು ಪ್ರೆಸೆಂಟ್ಲಿ ನಾರ್ಮಲ್ ಅಲೋವೆರಾ ಜೆಲ್ ಬರುತ್ತಲ್ಲ, ಸೊ ಆ ಒಂದು ಅಲೋವೆರಾ ಜೆಲ್ನ ಅಷ್ಟೇ ಯೂಸ್ ಮಾಡ್ತೀನಿ. ನೀವು ಅಲೋವೆರಾ ಜೆಲ್ ಯೂಸ್ ಮಾಡ್ಬೋದು, ಇಲ್ಲ ಅಂತಂದರೆ ಅದೇ ಹೇಳಿದ್ನಲ್ಲ ಶೇವಿಂಗ್ ಬಾಮ್ಸ್ ಅಂತಲೇ ಬರುತ್ತೆ ಒಂದಷ್ಟು ಬ್ರ್ಯಾಂಡ್ಸ್ದು, ಅದನ್ನು ನೀವು ಯೂಸ್ ಮಾಡ್ಬೋದು. ಸೊ ಫಸ್ಟ್ ಏನು ಮಾಡಬೇಕಂದ್ರೆ ಆಲೋವೆರಾ ಜೆಲ್ ಆರ್ ಶೇವಿಂಗ್ ಬಾಮ್ಸ್ ಏನಿರುತ್ತೆ ಅದನ್ನು ನಾವು ನಮ್ಮ ಫೇಸ್ಗೆ ಸ್ವಲ್ಪ ಅಪ್ಲೈ ಮಾಡ್ಕೊಬೇಕು. ಐ ಡೋಂಟ್ ನೋ ನನ್ನ ಕ್ಯಾಮ್ರಾ ಎಷ್ಟು ಜಸ್ಟಿಸ್ ಮಾಡ್ತಿದ್ದೆ ನನ್ನ ಫೇಸಲ್ಲಿರೋ ಹೇರ್ನ ಅನ್ನೋದೆಲ್ಲ ನನಗೆ ಗೊತ್ತಿಲ್ಲ ಗೈಸ್ ಇದರಲ್ಲಿ. ಬಟ್ ನಾನು ರಿಮೂವ್ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ ಎಷ್ಟು ಹೇರ್ ಇತ್ತು ಅಂತ, ಬಿಕಾಸ್ ಅದು ವೈಟ್ ಟಿಶ್ಯೂಯಲ್ಲಿ ಹಾಕ್ತೀನಲ್ಲ, ಸೊ ನಿಮಗೆ ಗೊತ್ತಾಗುತ್ತೆ, ಅವಾಗ ನೋಡ್ಕೊಬೋದು. ಸೊ ಈ ಥರ ಒಂದು ಲೇಯರ್ನ ಅಪ್ಲೈ ಮಾಡಿ. ಓಕೆ, ಯೂಶಲಿ ನಿಮ್ಗೆ ಎಲ್ಲೆಲ್ಲಿ ಹೇರ್ ಬರುತ್ತೆ, ಅಪ್ಪರ್ ಲಿಪ್ಸಲ್ಲಿ ಬರುತ್ತೆ ಆ್ಯಂಡ್ ಫೇಸಲ್ಲಿ ಈ ಒಂದು ಸೈಡ್ ಲಾಕ್ ಸೈಡು ಇಲ್ಲಿ ಆ್ಯಂಡ್ ಇಲ್ಲಿ ಚಿನ್ನ ಹತ್ರ ಇಲ್ಲೇ ಬರೋದು ಮೋಸ್ಟ್ ಪ್ರಾಬಬ್ಲಿ. ಸೊ ಅಪ್ಲೈ ಮಾಡ್ಕೊಳ್ಳಿ. ಆ್ಯಂಡ್ ಇನ್ನೊಂದು ಏನಂತಂದರೆ, ಇಫ್ ನಿಮ್ದು ಯಾರ್ದಾದ್ರೂ ಸೆನ್ಸಿಟಿವ್ ಸ್ಕಿನ್ ಇತ್ತು ಅಂತಂದರೆ ಪ್ಲೀಸ್ ಡೂ ಸಜೆಸ್ಟ್ ವಿತ್ ಡರ್ಮಟಾಲಜಿಸ್ಟ್, ಬಿಕಾಸ್ ನನ್ನ ಕಸಿನ್ಗೆ ಒಬ್ರಿಗೆ ಏನಂತಂದರೆ ಹೆವಿ ಸೆನ್ಸಿಟಿವ್ ಸ್ಕಿನ್. ಸೊ ಏನೇ ಒಂದು ಆಲಿವೆರಾ ಜೆಲ್ ಅಪ್ಲೈ ಮಾಡಿದ್ರು ಕೂಡ ಇಟ್ ವಿಲ್ ಗೆಟ್ ರಿಯಾಕ್ಟ್ ಫಾರ್ ಹರ್. ಸೊ ಆದಷ್ಟು ನಿಮ್ದೇನಾದರೂ ಸೆನ್ಸಿಟಿವ್ ಸ್ಕಿನ್ ಆಗಿತ್ತು ಅಂತಂದರೆ ಪ್ಲೀಸ್ ಡೂ ಸಜೆಸ್ಟ್ ಕನ್ಸಲ್ಟ್ ಡರ್ಮಟಾಲಜಿಸ್ಟ್, ಓಕೆನಾ? ಸೊ ಇವಾಗ ಅಪ್ಲೈ ಮಾಡಿದ್ದೀನಿ. ನೌ ಐ ಶೋ ಹೌ ಟು ರೇಸ್. ಓಕೆ, ಸೊ ಫಸ್ಟ್ ಹೇಗೆ ರೇಸ್ ಮಾಡಬೇಕು ಅಂದರೆ ನಿಮ್ಮ ಹೇರ್ ಯಾವ ಥರ ಗ್ರೋತ್ ಆಗಿರುತ್ತೆ ಆ ಒಂದು ರೀತಿಲಿ ನಾವು ಫಸ್ಟ್ ಸ್ಕಿನ್ನ ಹೀಗೆ ಟೈಟಾಗಿ ಎಳ್ಕೊಬೇಕು. ಆ್ಯಂಡ್ ಸಿ, ಇದು ಬಂದು ನನಗೆ ಪಿಂಪಲ್ಸ್ ಮಾರ್ಕ್ಸ್ ಇರೋದು, ಅದ್ಯಾವುದು ಪಿಂಪಲ್ಸ್ ಅಲ್ಲ. ಇಫ್ ಸಪೋಸ್ ನಿಮ್ಗೆ ಏನಾದರೂ ಪಿಂಪಲ್ಸ್ ಇದೆ ಎಲ್ಲಾದರೂ ಫೇಸಲ್ಲಿ ಅಂತಂದರೆ ನೀವಲ್ಲಿ ರೇಸರ್ನ ಹಾಕೋ ಹಾಗಿಲ್ಲ. ಓಕೆ, ಇಫ್ ಅಲ್ಲೇನಾದರೂ ರೇಸರ್ಸು ಅಂದರೆ ಇವಾಗ ಕೆಲವ್ರಿಗೆ ನಪ್ಪಸ್ ಬರ್ತಿರುತ್ತೆ ಆ್ಯಂಡ್ ಅವಾಗಿನೂ ಪಿಂಪಲ್ಸ್ ಬಂದಿರ್ತಲ್ಲ, ಪ್ಲೀಸ್ 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 ರೇಸರ್ಸ್ನಲ್ಲಿ ಮಾಡಬೇಡಿ, ಆ ಜಾಗನ ಬಿಟ್ಟು ಬೇರೆ ಕಡೆ ರೇಸಿಂಗ್ನ ಮಾಡಿ. ನಾವು ಇವಾಗ ಈ ಥರ ಟೈಟಾಗಿ ಇಟ್ಕೊಳ್ಳಿ. ಆ್ಯಂಡ್ ದೆನ್ ಕಾಣಿಸ್ತಿದೆಯಾ? ಹಾಂ. ಆ್ಯಂಡ್ ಕೆಲವೊಂದಷ್ಟು ಜನಕ್ಕೆ ಒಂದು ಮಿತ್ ಏನಿದೆ ಅಂತಂದರೆ, ಫೇಶಿಯಲ್ ರೇಸಿಂಗ್ ಮಾಡೋದ್ರಿಂದ
ಸೊ ಇಲ್ಲಿ ಬಂದು ನಿಮಗೆ ಹೇರ್ ಈ ಥರ ಇರುತ್ತಲ್ವಾ, ಸೊ ಈ ಥರ ರೇಸ್ ಮಾಡಬೇಕಾಗುತ್ತೆ. ನೆಕ್ಸ್ಟು ಇಲ್ಲಿ ನೀವೇನಾದರೂ ತುಂಬ ಫೆಮಿಲಿಯರ್ ಇದ್ದೀರಾ, ಐಬ್ರೋಸ್ನ ನೀವೇ ರೇಸ್ ಮಾಡ್ಕೊತೀರಾ ಅಂತಂದರೆ ನೀವು ಶೇಪ್ ಕೊಡ್ಕೊಬೋದು. ಬಟ್ ನನಗೆ ಐ ಪ್ರಿಫರ್ ಥ್ರೆಡ್ಡಿಂಗ್ ಫಾರ್ ಐಬ್ರೋಸ್. ಸೊ ಅಲ್ಲಿ ನಾನು ಶೇವ್ ಮಾಡೋಕ್ಕೆ ಹೋಗಲ್ಲ, ಅಂದರೆ ಶೇಪ್ ಏನೋ ಚೇಂಜ್ ಮಾಡೋಕ್ಕೆ ಹೋಗಲ್ಲ. ಜಸ್ಟ್ ಎಕ್ಸ್ಟ್ರಾ ಏನು ಹೇರ್ ಇದೆ ಅದನ್ನಷ್ಟೇ ನಾನು ರಿಮೂವ್ ಮಾಡ್ತಿದ್ದೀನಿ. ಸೊ ಇವಾಗ ನೀವು ರೇಸ್ ಮಾಡ್ತೀರಾ. ಅದಾದಮೇಲೆ ಇದನ್ನು ನೀವು ಹಾಗೆ ಕ್ಲೋಸ್ ಮಾಡಿ ಇಡಬಾರ್ದು. ನೀಟಾಗಿ ಫಸ್ಟು ಒಂದು ಟಿಶ್ಯೂನಲ್ಲಿ ಒರೆಸ್ಬೇಕು. ಆ್ಯಂಡ್ ಅದಾದಮೇಲೆ ವಾಟರಲ್ಲಿ ಒಂದು ಸಲ ವಾಶ್ ಮಾಡಿ ಅದಾದಮೇಲೆ ನೀವು ಕ್ಲೋಸ್ ಮಾಡಿ ಎತ್ತಿಡಬೇಕು. ಸೊ ಇವಾಗ ನಾನು ಇದನ್ನು ವಾಶ್ ಮಾಡಿಕೊಂಡು ಬಂದು ಎತ್ತಿಟ್ಟು ನಾನು ನೆಕ್ಸ್ಟ್ ಸ್ಟೆಪ್ನ ಹೇಳ್ತೀನಿ. ಓಕೆ, ಸೊ ನಾನು ಇವಾಗ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಇದನ್ನು ನೀಟಾಗಿ ಮತ್ತೆ ಅದನ್ನು ಕ್ಲೀನಾಗಿ ಟಿಶ್ಯೂನಲ್ಲಿ ಒರೆಸಿ ಎತ್ತಿಟ್ಬಿಡಿ. ಆ್ಯಂಡ್ ನಿಮ್ಮ ಫೇಸ್ನ ಕೂಡ ನೀಟಾಗಿ ವಾಶ್ ಮಾಡ್ಕೊಂಡು. ಸೊ ನಾನು ಫೇಸ್ ವಾಶ್ ಮಾಡ್ಕೊಂಡು ಬರ್ತೀನಿ. ಸೊ ನೆಕ್ಸ್ಟ್ ನಾನಿವತ್ತು ಯಾವುದೇ ಥರ ಫೇಸ್ ಪ್ಯಾಕ್ ಅದೇನೂ ಹಾಕ್ತಾಯಿಲ್ಲ. ಬಿಕಾಸ್ ನನಗೆ ಇವಾಗ ಸದ್ಯಕ್ಕೆ ನಾನು ಫೇಸ್ ಪ್ಯಾಕ್ ಏನೂ ಮಾಡ್ಕೊಳ್ಳಲ್ಲ. ಇಫ್ ಸಪೋಸ್ ನಿಮ್ಗೇನಾದರೂ ಫೇಸ್ ಪ್ಯಾಕ್ ಬಗ್ಗೆ ಇರ್ಬೋದು, ಫೇಸ್ ಸ್ಕ್ರಬ್ ಯಾವುದು ಯೂಸ್ ಮಾಡ್ತೀನಿ ಆ್ಯಂಡ್ ಅದ್ರ ಬಗ್ಗೆ ಏನಾದರೂ ಡೀಟೇಲ್ಸ್ ಬೇಕು ಅಂದರೆ ಯು ಕ್ಯಾನ್ ಕಮೆಂಟ್, ಆಯಿತಾ. ಆ್ಯಂಡ್ ನೆಕ್ಸ್ಟ್ ಏನಂತಂದರೆ ನೀವು ನನ್ನ ಹಳೆ ಬ್ಲಾಗ್ಸ್ ಅಥವಾ ಹಳೆ ಮಿನಿ ಬ್ಲಾಗ್ಸಲ್ಲಿ ನೋಡಿರ್ಬೋದು, ನನ್ನ ಫೇಸಲ್ಲಿ ಈ ಸೈಡೆಲ್ಲ ತುಂಬ ಮಾರ್ಕ್ಸ್ ಇತ್ತು. ಬಟ್ ಅದೇನು ಕಡಿಮೆ ಆಗ್ತಿದೆ ಅಂದರೆ ನನ್ನ ಪ್ಲಮ್ ಅವ್ರದ್ದು ರೈಸ್ ವಾಟರ್ ನಯಾಸಿನಮೈಡ್ದು ಒಂದಷ್ಟು ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತಿರೋದ್ರಿಂದ ನನಗೆ ಕಡಿಮೆ ಆಗಿದೆ. ಸೊ ನಿಮ್ಮಲ್ಲೂ ಯಾರಿಗಾದರೂ ಆ್ಯಂಡ್ ಇದು ನಾರ್ಮಲ್ ಸ್ಕಿನ್ಗೆ ಆಗುತ್ತೆ, ಅಂದರೆ ಆಲ್ ಟೈಪ್ ಆಫ್ ಸ್ಕಿನ್ಸ್ಗೆ ಇಟ್ಸ್ ಗುಡ್ ಓಕೆ. ಸೊ ನಿಮ್ಮಲ್ಲೂ ಯಾರಿಗಾದರೂ ನಾರ್ಮಲ್ ಸ್ಕಿನ್ ಟೈಪ್ ಇದ್ದು ಈ ಥರ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಯು ಕ್ಯಾನ್ ಪರ್ಚೇಸ್ ದಟ್ ಆ್ಯಂಡ್ ಯೂಸ್. ನನಗಂತೂ ಒಳ್ಳೆ ರಿಸಲ್ಟ್ಸ್ ಇದೆ. ನೀವು ಯಾರಾದರೂ ಯೂಸ್ ಮಾಡಿ ನನಗೆ ಹೇಳಿ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ. ಸೊ ನೆಕ್ಸ್ಟ್ ನಾನು ಏನು ಮಾಡ್ತೀನಿ ಅಂತಂದರೆ, ಹೇಳ್ದೆ ಅಲ್ಲ ನಾನು ಪ್ಲಮ್ದು ನಯಾಸಿನಮೈಡ್ ರೈಸ್ ವಾಟರ್ದೇ ಯೂಸ್ ಮಾಡ್ತಿರೋದಂತ. ಸೊ ಈ ಒಂದು ಮಾಯ್ಶ್ಚರೈಸರ್ನ ಅಪ್ಲೈ ಮಾಡ್ತೀನಿ. ಬಿಕಾಸ್ ನಾನು ಇವಾಗ ಯಾವುದೇ ಫೇಸ್ ಪ್ಯಾಕ್ ಏನು ಹಾಕ್ತಾ ಇಲ್ವಲ್ಲ. ಸೊ ಹಾಗಾಗಿ ಐ ಡೈರೆಕ್ಟ್ಲಿ ಗೋ ಫಾರ್ ಏನು ಮಾಯ್ಶ್ಚರೈಸರ್. ನಿಮ್ಗೇನಾದರೂ ನಾನು ಯಾವ ಥರ ಫೇಸ್ ಪ್ಯಾಕ್ ಎಲ್ಲ ನಾನು ಹೋಮ್ ಮೇಡೇ ಮಾಡ್ತಿರೋದು ಗೈಸ್, ಅಂದರೆ ಯಾವುದೂ ಕೆಮಿಕಲ್ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತಿಲ್ಲ ನಾನು. ಸೊ ಈ ಥರ ಅಪ್ಲೈ ಮಾಡಿಕೊಂಡು ಆ್ಯಂಡ್ ಸನ್ಸ್ಕ್ರೀನ್ ಕೂಡ ಅಪ್ಲೈ ಮಾಡಲೇಬೇಕು. ನೆಕ್ಸ್ಟ್ ಸನ್ಸ್ಕ್ರೀನ್ನ ಅಪ್ಲೈ ಮಾಡಬೇಕು. ಇದು ಕೂಡ ಪ್ಲಮ್ದೆ ನಯಾಸಿನಮೈಡ್ದೆ. ನಾನೊಂದಷ್ಟು ದಿನದಿಂದ ಸನ್ಸ್ಕ್ರೀನ್ ಅಪ್ಲೈ ಮಾಡ್ತೀರಾ ಜಾಸ್ತಿ ಆಗ್ತಿದ್ದೀನಿ. ಸೊ ಪ್ಲೀಸ್ ಯಾರೂ ಮಿಸ್ ಮಾಡಬೇಡಿ ಸನ್ಸ್ಕ್ರೀನ್ ಈಸ್ ಮಸ್ಟ್. ನೀವು ಇಂಡೋರ್ ಆರ್ ಔಟ್ಡೋರ್ ಎಲ್ಲ ಇದ್ರೂ ಸನ್ಸ್ಕ್ರೀನ್ ಈಸ್ ಮಸ್ಟ್. ಓಕೆ, ಸೊ ಬೇಸಿಕಲಿ ಈ ವ್ಲಾಗ್ ಏನಾಗಿತ್ತು ಅಂತಂದರೆ ರೇಸರ್ನ ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ಕೊಡೋದಕ್ಕೋಸ್ಕರನೇ ನಾನು ಮಾಡಿದ್ದು. ಆ್ಯಂಡ್ ಲಿಪ್ ಬಾಮ್ ಸೊ ಒಂದಷ್ಟು ಜನಕ್ಕೆ ಒಂದಷ್ಟು ಮಿತ್ಸ್ ಇದೆ. ಏನಂತಂದರೆ ಫೇಶಿಯಲ್ ರೇಸರ್ ಮಾಡೋದ್ರಿಂದ ಹೇರ್ ತಿಕ್ಕಾಗುತ್ತೆ ಆರ್ ತುಂಬ ಬ್ಲ್ಯಾಕಾಗಿ ಬಂದುಬಿಡುತ್ತೆ ಅಂತ. ಇದನ್ನು ನಾನು ಮಿನಿ ಬ್ಲಾಗ್ಸಲ್ಲಿ ಕೂಡ ಹೇಳಿದ್ದೀನಿ, ವಿಚ್ ಇಸ್ ಮಿತ್ ಆ್ಯಕ್ಚುಲಿ. ನಿಮ್ಗೆ ಏನಾದರೂ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇದೆ ಅಂತ ಅಂದಾಗ ಯು ಹ್ಯಾವ್ ಟು
ಕನ್ಸಲ್ಟ್ ದ ಡರ್ಮಟಾಲಜಿಸ್ಟ್ ಬಿಫೋರ್ ಡೂಯಿಂಗ್ ಎನಿ ರೇಸರ್. ಬಟ್ ನಿಮ್ಗೆ ಆ ಥರ ಏನೂ ಇಲ್ಲ ಅಂತಂದಾಗ ನೀವು ರೇಸರ್ ಮಾಡ್ಬೋದು. ನಿಮ್ಗೆ ಯಾವುದೇ ಥರ ಏನು ಹೇರ್ಸ್ ಥಿಕ್ಕಾಗಿ ಬರೋದು ಅಥವಾ ಬ್ಲ್ಯಾಕಾಗಿ ಬರೋದು ಆ ಥರ ಏನೂ ಆಗೋಲ್ಲ. ಈವನ್ ಡರ್ಮಟಾಲಜಿಸ್ಟ್ ಸಜೆಸ್ಟ್ ಲೇಸರ್ ಆರ್ ರೇಸರ್ ಫಾರ್ ಯು. ಸೊ ಹಾಗಾಗಿ ನೀವು ರೇಸರ್ನ ಯೂಸ್ ಮಾಡ್ಬೋದು. ಯೂಶ್ವಲಿ ನನಗೂ ಈ ಒಂದು ಭಯ ಇತ್ತು ಮುಂಚೆ. ನಾನು ಮೇಕಪ್ ಆರ್ಟಿಸ್ಟ್ ಕೋರ್ಸ್ ಕಲಿಯೋಕ್ಕಿಂತ ಮುಂಚೆ ರೇಸರ್ ಮಾಡಿಬಿಟ್ರೆ ಹೇರ್ ಥಿಕ್ಕಾಗಿ ಬಂದುಬಿಡುತ್ತೆ ಅಥವಾ ಏನೋ ಬ್ಲ್ಯಾಕ್ ಆಗಿಬಿಡುತ್ತೆ, ಹುಡುಗರ ಥರ ಎಲ್ಲ ಬಂದುಬಿಡುತ್ತೆ ಅಂತ. ಬಟ್ ಇಟ್ಸ್ ಅ ಮಿತ್ ಗೈಸ್, ಆ ಥರ ಏನೂ ಆಗೋದಿಲ್ಲ. ಯು ಕ್ಯಾನ್ ರಿಮೂವ್ ಯುವರ್ ಫೇಶಿಯಲ್ ಹೇರ್ ವಿತ್ ಯೂಸಿಂಗ್ ರೇಸರ್. ನಿಮ್ಗೆ ಆ ಥರ ಏನೂ ಪ್ರಾಬ್ಲಮ್ಸ್ ಆಗಲ್ಲ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಜಸ್ಟ್ ಸಿಂಪಲ್ ವ್ಲಾಗ್, ಜಸ್ಟ್ ಫೇಶಿಯಲ್ ರೇಸರ್ ಹೇಗೆ ಮಾಡೋದು ಅಂತ ಅಷ್ಟೇ ಇದ್ದಿದ್ದು. ನೆಕ್ಸ್ಟ್ ನಾನು ಹೇಳ್ದೆಲ್ಲ, ನಿಮಗೇನಾದರೂ ಯಾವ ಥರ ಫೇಸ್ ಪ್ಯಾಕ್ಸು ಹೋಮ್ ಮೇಡ್ ಯೂಸ್ ಮಾಡ್ತೀನಿ, ಸ್ಕ್ರಬ್ಸು ಅದೆಲ್ಲ ಬೇಕು ಅಂದರೆ, ಆ್ಯಂಡ್ ಬಾಡಿ ಅಂದರೆ ಹೇರ್ ಆ್ಯಂಡ್ ಲೆಗ್ದೆಲ್ಲ ಹೇಗೆ ಅದು ಏನು ಒಂದು ಜೆಲ್ ಯೂಸ್ ಮಾಡ್ತೀನಿ ಅದನ್ನೆಲ್ಲ ತಿಳ್ಕೊಬೇಕು ಅಂತಂದರೆ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಅದನ್ನು ಕೂಡ ನಾನು ಒಂದು ವ್ಲಾಗ್ ಮಾಡಿ ಹಾಕ್ತೀನಿ. ಐ ಹೋಪ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ. ಇದೇ ಥರದ ಇನ್ಫಾರ್ಮೇಟಿವ್ ಆ್ಯಂಡ್ ಡೈಲಿ ವ್ಲಾಗ್ಸ್ ಎಲ್ಲ ಬೇಕು ಅಂತಂತಂದರೆ ನನ್ನನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಯಾವ ಥರದ್ದು ವ್ಲಾಗ್ಸ್ನ ಮಾಡಬೇಕು ಅಂತ ಪ್ಲೀಸ್ ಡೂ ಕಮೆಂಟ್, ಸೊ ದಟ್ ನನಗೂ ಗೊತ್ತಾಗುತ್ತೆ ಯಾವ್ಯಾವ ಥರ ಮಾಡಬೇಕು ಅಂತ. ಆ್ಯಂಡ್ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗ್ತೀನಿ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ. ಥ್ಯಾಂಕ್ ಯು ಫಾರ್ ವಾಚಿಂಗ್.